ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಯೇಸುವು ನಿಮ್ಮ ಕೊರತೆಯನ್ನು ನೀಗಿಸುವರು. ಅದಕ್ಕೆ ಆಧಾರವಾಗಿ ಫಿಲಿಪ್ಪ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ, ನನ್ನ ದೇವರು ಕ್ರಿಸ್ತೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನೋಡ್ರಿ, ಸೈತಾನನು ಯಾವಾಗಲೂ ಕೊರತೆಗಳನ್ನು, ತಡೆಗಳನ್ನು ತಂದು ಹಾಕಿ ಮನಸ್ಸಮಾಧಾನವನ್ನು ಕೆಡಿಸಲು ಬಯಸುವನು. ಆದರೆ ದೇವರಾದರೂ ಕೃಪೆಯಲ್ಲಿ ಐಶ್ವರ್ಯವಂತರಾಗಿದ್ದು ನಿಮ್ಮ ಕೊರತೆಗಳನ್ನೆಲ್ಲ ನೀಗಿಸಿ ಸಂತೋಷದಿಂದಲೂ ಸಮಾಧಾನದಿಂದಲೂ ತುಂಬಿಸುವವರಾಗಿದ್ದಾರೆ. ರಕ್ಷಣೆಯ ಸಂತೋಷವನ್ನು, ಪವಿತ್ರಾತ್ಮನ ಬಲವನ್ನು ನಿಮಗೆ ಅನುಗ್ರಹಿಸುತ್ತಾರೆ. ಈ ಪ್ರಪಂಚದಲ್ಲಿ ಕೊರತೆ ಇಲ್ಲದ ಮನುಷ್ಯ ಒಬ್ಬನೂ ಇಲ್ಲ. ಪ್ರತಿಯೊಬ್ಬನಿಗೂ ಯಾವುದಾದ್ರೂ ಒಂದು ಕೊರತೆ ಇದ್ದದ್ದೇ ಇರುತ್ತದೆ. ಬಡವನಿಗೆ ಆಹಾರದ ಕೊರತೆ ಇದ್ದರೆ, ಐಶ್ವರ್ಯವಂತನಿಗೆ ಆರೋಗ್ಯದ ಕೊರತೆ ಇರುತ್ತದೆ. ಆದರೆ ನಿಮ್ಮ ಎಲ್ಲ ಕೊರತೆಗಳ ಮಧ್ಯದಲ್ಲಿ ಕರ್ತನನ್ನು ಆಶ್ರಯಿಸಿಕೊಳ್ಳುವುದಾದರೆ ನಿಮ್ಮ ಕೊರತೆಗಳು ನೀಗಿ ಹೋಗುವುದು ಎಂಬುದಾಗಿ ವಾಕ್ಯ ಹೇಳುತ್ತದೆ. 1 ಕೊರಿಂಥ 13:10 ವಾಕ್ಯ ಹೇಳುತ್ತದೆ, ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ಅಂದು ಕಾನಾ ಊರಿನ ಮದುವೆಯಲ್ಲಿ ದ್ರಾಕ್ಷಾರಸದ ಕೊರತೆ ಉಂಟಾದಾಗ ಕ್ರಿಸ್ತೇಸು ಸ್ವಾಮಿಯಲ್ಲಿ ಇದ್ದು ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿ ಕೊರತೆಯನ್ನು ನೀಗಿಸಿದರು, ಅದ್ಭುತವನ್ನು ಮಾಡಿದರು. ಬೆದೆಸ್ದ ಕೊಳದಲ್ಲಿ 38 ವರ್ಷದ ರೋಗಿ ವ್ಯಾಧಿ ಪೀಡಿತನಾಗಿ ಮಲಗಿದ್ದನು. ದೇವರು ಪ್ರೀತಿ ಕೃಪೆಯಿಂದ ತುಂಬಿದವರಾಗಿ, ಓ ಸ್ತೋತ್ರ, ಅವರು ಒಂದು ಮಾತು ಹೇಳಿದರು. ಆ ಮಾತಿನಿಂದಲೇ ಅವನಿಗೆ ಸೌಖ್ಯ ಉಂಟಾಯಿತು. ನೋಡ್ರಿ, ಮನುಷ್ಯನ ಜೀವಿತದಲ್ಲಿ ಆತ್ಮ, ಪ್ರಾಣ, ಶರೀರ 3 ಭಾಗ ಇದೆ. ಈ 3ರಲ್ಲಿ ಯಾವ ಕೊರತೆ ಇದ್ದರೂ ಅವುಗಳನ್ನೆಲ್ಲ ನಿವಾರಣೆ ಮಾಡಲು ದೇವರು ಕಾತುರತೆಯಿಂದ ಕಾದಿದ್ದಾರೆ. ಕೆಲವರಿಗೆ ತೀರದ ವ್ಯಾಧಿ, ಕೆಲವರ ಜೀವಿತದಲ್ಲಿ ಅತಿಯಾದ ಶಾಪಗಳು, ಕೆಲವರಿಗೆ ಸೈತಾನನ ಕಟ್ಟುಗಳು ಯಾವುದೇ ಆಗಿದ್ದರೂ ಕ್ರಿಸ್ತನು ತನ್ನ ಪ್ರೀತಿಯಿಂದ, ಕೃಪೆಯಿಂದ, ಕನಿಕರದಿಂದ ಅದ್ಭುತ ಮಾಡಿ ಕೊರತೆಗಳನ್ನು ನಿವಾರಣೆ ಮಾಡುವರು. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಇಂಗ್ಲೆಂಡ್ನಲ್ಲಿ ಜಾರ್ಜ್ ಮುಲ್ಲರ್ ಎಂಬಂಥ ದೇವ ಸೇವಕರಿದ್ದರು. ಅವರೊಬ್ಬ ನಂಬಿಕೆಯ ದೇವ ಸೇವಕರು. ಅವರು ದೇವರನ್ನ ನಂಬಿ ಸಾವಿರಾರು ಅನಾಥ ಮಕ್ಕಳನ್ನು ಹಾಸ್ಟೆಲ್ನಲ್ಲಿ ಸಾಕುತ್ತಾ ಇದ್ದರು. ಒಂದು ರಾತ್ರಿ ಊಟದ ನಂತರ ಅಡುಗೆಯವನು ಬಂದು, ಜಾರ್ಜ್ ಮುಲ್ಲರ್ ಅವರೇ, ನಾಳೆ ಬೆಳಿಗ್ಗೆ ಊಟ ಮಾಡುವುದಕ್ಕೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಇಲ್ಲ, ಏನು ಮಾಡಬೇಕೆಂಬುದು ಗೊತ್ತಿಲ್ಲ ಎಂಬುದಾಗಿ ಕೇಳಿದರು. ಆದರೆ ಅವರು ಸ್ವಲ್ಪವೂ ಚಿಂತಿಸಿದೆ, ನಾಳೆ ಬೆಳಿಗ್ಗೆ ತಾನೇ ಕರ್ತನು ನೋಡಿಕೊಳ್ಳುವರು, ನೀವು ಹೋಗಿ ಮಲಗಿಕೊಳ್ಳಿರೆಂಬುದಾಗಿ ಕಳುಹಿಸಿಬಿಟ್ಟರು. ಆಗ ದೇವ ಸಮ್ಮುಖದಲ್ಲಿ ಮೊಣಕಾಲು ಊರಿ ಆಗ ಜಾರ್ಜ್ ಮುಲ್ಲರ್ ಅವರು ಪ್ರೇಯರ್ ಮಾಡಿದರು, ಕರ್ತನೇ, ನಾಳೆ ಬೆಳಿಗ್ಗೆ ಮಕ್ಕಳಿಗೆ ತಿಂಡಿ ಕೊಡುವುದಕ್ಕೆ, ನಾಷ್ಟ ಕೊಡುವುದಕ್ಕೆ, ಉಪಹಾರ ಕೊಡುವುದಕ್ಕೆ ಏನೂ ಇಲ್ಲ, ಅವರಿಗೆ ಬೇಕಾದ ರೊಟ್ಟಿಯನ್ನು, ಹಾಲನ್ನು ನೀವೇ ಕೊಡಬೇಕೆಂಬುದಾಗಿ ಪ್ರೇಯರ್ ಮಾಡಿ, ಓ ಸ್ತೋತ್ರ, ಅವರು ಮಲಗಿದರು. ಬೆಳಿಗ್ಗೆ ಎದ್ದ ತಕ್ಷಣವಾಗಿ ಮಕ್ಕಳು ಇನ್ನೂ ತಿಂಡಿಗೆ ಬರುವ ಮುಂಚೆ ಬಾಗಿಲು ತಟ್ಟುವಂಥ ಶಬ್ದ. ಓ ಸ್ತೋತ್ರ, ಬಾಗಿಲು ತೆರೆದರೆ ಒಬ್ಬ ಬೇಕರಿಯವನು ಬಂದು, ಸರ್, ನಮ್ಮ ಬನ್ಗಳನ್ನು ಮಾಡಿ ನಿಮ್ಮ ಆಶ್ರಮಕ್ಕೆ ತಂದಿದ್ದೇವೆ, ರಾತ್ರಿ ನಮ್ಮ ಜೊತೆಯಲ್ಲಿ ದೇವರು ಮಾತನಾಡಿದರು, ತೆಗೆದುಕೊಡ್ರಿ ನಿಮ್ಮ ಮಕ್ಕಳಿಗೆಲ್ಲ ಈ ರೊಟ್ಟಿಗಳನ್ನು, ಎಂಬುದಾಗಿ ಕೊಟ್ಟರು. ಅದನ್ನು ಕೊಟ್ಟಾಗ ಇನ್ನೂ ಹಾಲು ಬಂದಿರಲಿಲ್ಲ. ತಿರುಗಿ ಮತ್ತೆ ಬಾಗಿಲು ತಟ್ಟುವಂಥ ಶಬ್ದ. ಬಾಗಿಲು ತೆರೆದರೆ, ಸರ್, ನಿಮ್ಮ ಆಶ್ರಮದ ಬಳಿಯಲ್ಲಿ ಹಾಲಿನ ವಾಹನ ಕೆಟ್ಟು ನಿಂತಿದೆ, ಈಗ ಅದನ್ನು ಪಂಚರ್ ಹಾಕಲಿಕ್ಕೆ ಅದು ಹಾಲುಗಳನ್ನೆಲ್ಲ ತೆಗಿಬೇಕು, ತಿರುಗಿ ನಮಗೆ ಸಾಗಿಸಲು ಸಾಧ್ಯವಿಲ್ಲ, ಅದಕ್ಕೆ ನಿಮಗೆ ಆಶ್ರಮಕ್ಕೆ ಕೊಡಲಿಕ್ಕೆ ಬಂದಿದ್ದೇವೆ. ಬೆಳಗಿನ ಸಮಯದಲ್ಲಿ ಉಪಹಾರ, ಹಾಲು ಎಲ್ಲವೂ ಅದ್ಭುತವಾಗಿ ದೇವರು ಒದಗಿಸಿಕೊಟ್ಟರು. ಪ್ರೀತಿಯುಳ್ಳ ದೇವ
ದೇವಜನರೇ, ಇವತ್ತು ನಿಮ್ಮ ಮಕ್ಕಳ ವಿಷಯದ ಕುರಿತಾಗಿ, ನಿಮ್ಮ ಕುಟುಂಬದ ವಿಷಯದ ಕುರಿತಾಗಿ ನೀವು ಚಿಂತಾಭ್ರಾಂತರಾಗಿರಬಹುದಾ? ಓ ಸ್ತೋತ್ರ, ಯೋಚನೆ ಮಾಡಬೇಡ್ರೆ. ಕೊರತೆಯನ್ನು ನೀಗಿಸುವ ದೇವರು, ಅದ್ಭುತವನ್ನು ಮಾಡುವ ದೇವರು ನಿಮ್ಮ ಬಾಳಿನಲ್ಲಿ ಅದ್ಭುತವನ್ನು ಮಾಡ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಿಮ್ಮ ಎಲ್ಲ ಕೊರತೆಗಳನ್ನು ಓ ಸ್ತೋತ್ರ ನಿಮ್ಮ ಕಣ್ಣು ಮುಂದೆ ತಂದುಕೊಳ್ಳ್ರಿ. ಕಣ್ಣು ಮುಚ್ಚ್ರಿ, ಹೇಳ್ರಿ, ಸ್ವಾಮಿ ನೀವು ನಮ್ಮ ಕೊರತೆಯನ್ನು ನೀಗಿಸ್ತೀರಾ, ನೀವು ಒಂದು ಅದ್ಭುತವನ್ನು ಮಾಡ್ತೀರಾ ಸ್ವಾಮಿ. ನಾನು ನಿಮ್ಮನ್ನೇ ಎದುರು ನೋಡ್ತೇನೆ, ಒಂದು ಅದ್ಭುತ ನನ್ನ ಜೀವಿತದಲ್ಲಿ, ನನ್ನ ಬಾಳಿನಲ್ಲಿ ಮಾಡ್ರಿ ಎಂಬುದಾಗಿ ಕೇಳ್ರಿ. ಹಾಲೆಲ್ಲೂಯ, ಹಾಲೆಲ್ಲೂಯ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನೀವು ಕೊರತೆಯನ್ನು ನೀಗಿಸುವ ದೇವರು, ಅದ್ಭುತಗಳನ್ನು ಮಾಡುವ ದೇವರು. ಈ ವಿಡಿಯೋ ವಾಚ್ ಮಾಡುತ್ತಾ ಇರುವ ಎಲ್ಲ ದೇವ ಜನರಿಗಾಗಿ, ಕುಟುಂಬಗಳಿಗಾಗಿ ನಾನು ಪ್ರೇಯರ್ ಮಾಡ್ತೇನೆ. ಅವರ ಜೀವಿತದಲ್ಲಿ ಯಾವುದಾದ್ರೂ ಕೊರತೆಗಳಿರೋದಾದರೆ, ಅವರ ಜೀವಿತದಲ್ಲಿ ಯಾವುದಾದ್ರೂ ಅವಶ್ಯಕತೆಗಳಿರೋದಾದರೆ ಯೇಸುವಿನ ನಾಮದಲ್ಲಿ ಸಂಧಿಸಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅದ್ಭುತ ನಡೆಯಲಿ. ಈ ವಿಡಿಯೋ ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಂಬಿಕೆಯಿಂದ ದೇವರ ಬಳಿ ಬಂದು ದೇವರು ನನ್ನ ಕೊರತೆಯನ್ನು ನೀಗಿಸ್ತಾರೆ ಎಂಬುದಾಗಿ ದೇವರನ್ನ ನಂಬ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವರು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.